ಆದ್ರೆ ನೀವು ಕಲಿಬೇಕು ಅಂತಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಖಂಡಿತವಾಗಿ ಕನ್ನಡ ಕಲಿತೀನಿ. ಕನ್ನಡ ಕಲಿಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲದು ಈಸಿ ಕಲಿಯ ಅಂತ ನಮ್ಮಲ್ಲೇ ಇರ್ಬೇಕು ಫಸ್ಟ್. 1-2 months ಕಲ್ತು ಬಿಡ್ಬೋದು ನೀವು. ಊಟ ಆಯ್ತಾ, ನಾಷ್ಟ ಆಯ್ತಾ, ಹಾ. ಮತ್ತೆ ಮತ್ತೆ ಏನ್ ಸಮಾಚಾರ? ಏನು ಸಮಾಚಾರ, ಈ ತರ ಕಲಿಬೇಕು ನಾನು ಕನ್ನಡ, ಆ ತರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಎಪಿ ಬಾಯ್ ಇನ್ ಕರ್ನಾಟಕ. ಸೊ ಫೈನಲ್ ಗೆ ಐತೆ ಇವತ್ತು ದಿನ ನಾನು ಕನ್ನಡ ಅಂತ ಕಲಿಬೇಕು ಅಂತ ಪಬ್ಲಿಕ್ ಅಲ್ಲಿ ನೋಡ್ಬೇಕು. ಮತ್ತೆ ಇವರು ಏನು ಅಂತ ನಮ್ಗೂ ಟಿಪ್ಸ್ ಕೊಡ್ತಾರೆ, ಮತ್ತೆ ಏನು ಅಂತ ನಮ್ಗೂ ಏನು ಹೇಳ್ತಾರೆ ಸ್ವಲ್ಪ ನೋಡ್ಬೇಕು. ಮತ್ತೆ ನೋಡೋಣ ಕರ್ನಾಟಕ ಪೀಪಲ್ ಏನು ಅಂತ ನಮ್ಗೂ ಏನು ಅಂತ ಹೇಳಿದ್ರು ಕಲಿಯಕು. ಹೇಳಿ ಅಣ್ಣ, ನಮ್ಗೆ ಕನ್ನಡ ಕಲಿಬೇಕು, ಮತ್ತೆ ನೀವು ಏನಂದ ಟಿಪ್ಸ್ ಕೊಡ್ತಾ ಇದ್ರಾ? ಎಲ್ಲಿಯವ್ರು ನೀವು? ನಾನು ಆಂಧ್ರ ಅಲ್ಲಿ ಅಣ್ಣ. ಆಂಧ್ರದವರ? ಹಾ. ಕನ್ನಡಿಗರಿಗೆ ಬೆಲೆ ಕೊಡಿ, ಏನಣ್ಣ? ಬೆಲೆ ಕೊಡಿ, ಮರ್ಯಾದೆ, ರೆಸ್ಪಾನ್ಸ್. ರೆಸ್ಪಾನ್ಸ್. ರೆಸ್ಪಾನ್ಸ್ ಕೊಡಿ. ಹಾ. ಅವರೇ ಕನ್ನಡ ಕಲ್ಸ್ಕೊಡ್ತಾರೆ. ಹಾ. ಚೆನ್ನಾಗಿ ಕನ್ನಡ ಕಲೀರಿ. ಹಾ. ನಾವು ಹೇಳೋದಷ್ಟೇ, ನೀವು ಆಂಧ್ರದವರು ನಾವು ಕರ್ನಾಟಕದವರು ಅಂತ ನಾವು ಭೇದ ಭಾವ ಮಾಡಲ್ಲ. ಹಾ. ನೀವು ಕನ್ನಡ ಕಲೀರಿ. ನಾವು ನಿಮ್ಮೂರಿಗೆ ಬಂದಾಗ ನಮಗೆ ಬೆಲೆ ಕೊಡಿ, ನಮಗೆ ರೆಸ್ಪಾನ್ಸ್ ಮಾಡಿ. ನಮಗೆ ನಿಮ್ಮ ಭಾಷೆ ಬರಲ್ಲ, ನಾವು ಏನೋ ಇಂಗ್ಲೀಷಲ್ಲಾದರೂ ಏನೋ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಏನೋ ಹೇಳ್ಕೊಂಡು ಅಡ್ರೆಸ್ ಆದ್ರೂ ತಿಳ್ಕೊತೀವಿ, ಏನೋ ಮಾಡ್ತೀವಿ. ಆದರೆ ಬೇರೆ ಸ್ಟೇಟ್ ಅವರೆಲ್ಲ ಆ ಥರ ಮಾಡಲ್ಲ. ನಾನು ಕನ್ನಡ ಕಲಿಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ನೀವು ಕಲಿಬೇಕು ಅಂತಿದ್ರೆ ನಂಗೆ ತುಂಬ ಖುಷಿ ಆಯಿತು. ಅಷ್ಟು ಬರಲ್ಲ ಅಣ್ಣ. ಮತ್ತೆ ನಾನು ಮೂವಿ ಅಂತ ನೋಡ್ತಾ ಇದ್ದೀನಿ, ದಿನ ಒಂದು ಮೂವಿ ನೋಡ್ತಾ ಇದ್ದೀನಿ ನೋಡಿ. ಅಂತ. ನೋಡಿ, ಕನ್ನಡ ಮೂವಿ ನೋಡಿ, ಕನ್ನಡ ಬೆಳೆಸಿ. ನೀವು ಚೆನ್ನಾಗಿರಿ, ಕನ್ನಡ ಕಲೀರಿ. ಖಂಡಿತ ಡೆಫಿನೆಟ್ಲಿ ಐ ಕ್ಯಾನ್ ಲರ್ನ್ ಅಂತ ಏನೇ ಹೇಳ್ತೀರಣ್ಣ? ಖಂಡಿತವಾಗಿ ಕನ್ನಡ ಕಲಿತೀನಿ. ಖಂಡಿತ ಅಂತ ಖಂಡಿತವಾಗಿ ಕನ್ನಡ ಕಲಿತೀನಿ. ಕನ್ನಡ ಕಲಿತೀನಿ. ಖಂಡಿತವಾಗಿ ಕನ್ನಡ ಕಲಿತೀನಿ. ಓಕೆ ಅಣ್ಣ, ಥ್ಯಾಂಕ್ యూ అన్న, థ్యాంక్ యూ సో మచ్. యూట్యూబ్ ಅಲ್ಲಿ ಆಗ್ಬೇಕಾ ಇದೆಲ್ಲ? ఓకే అన్న. ఒక అన్న మనకైతే చెప్పినాడు, కన్నడ లాంగ్వేజ్ మీరు రెస్పెక్ట్ ఇవ్వండి, మేము రెస్పెక్ట్ ఇస్తాము అని చెప్పేసి. సో కాబట్టి మనమైతే రెస్పెక్ట్ అయితే ఇస్తాము, అందుకే మనం కన్నడ నేర్చుకోవాలని చెప్పి సాయశక్తులా ప్రయత్నిస్తున్నాం. సో చూద్దాం ఇంకా ఏ అన్న ఏం చెప్తాడో, ఎలా చెప్తాడో చూసి దెన్ లెట్స్ సీ. ఇక్కడ ఒక ఆటో అన్న ఉన్నాడు, అన్న అడుగుదాం. ಅಣ್ಣ ಕನ್ನಡ ಬರುತ್ತಾ ಅಣ್ಣ? ನಮ್ಗೆ ಕನ್ನಡ ಕಲಿಬೇಕು, ಮತ್ತೆ ನೀವು ನಮ್ಗೆ ಏನೋ ಟಿಪ್ಸ್ ಹೇಳ್ತೀರಾ? ಟಿಪ್ಸ್ ಅಂದ್ರೆ ಮತ್ತೆ ನಾನು ಏ ತರ ಕನ್ನಡ ಕಲಿಬೇಕು, ಮತ್ತೆ ನೀವು ಕನ್ನಡ ಕಲಿಬೇಕಾದ್ರೆ ಕನ್ನಡದಲ್ಲೇ ಮಾತಾಡೋರ್ ಜೊತೆ ಮಾತಾಡ್ತಾ ಇರ್ಬೇಕು. ನೀವು ಕನ್ನಡ ಮಾತಾಡ್ತೀವಲ್ವಾ, ನಮ್ಮಂತವ್ರ ಜೊತೆ ಮಾತಾಡಿದ್ರೆ ಕನ್ನಡ ಅದೇ ಸ್ಟಾರ್ಟ್ ಆಗಿ ಬಂದ್ಬಿಡ್ತದೆ. ನೀವು ಮಾತಾಡ್ತಾ ಇರ್ಬೇಕು. ನೀವು ಆಟೋ ಡ್ರೈವರ್ಗಳ ಜೊತೆ ಮಾತಾಡ್ತಾ ಇರ್ಬೇಕು. ಆಟೋ ಡ್ರೈವರ್ ಆಲ್ಮೋಸ್ಟ್ ಕನ್ನಡದವ್ರ ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾರ, ನಿಮಗೆ ಕನ್ನಡ ಬಂದ್ಬಿಡ್ತದೆ ಬೇಗನೆ. 2 ತಿಂಗಳಲ್ಲೆಲ್ಲ ಕಲ್ತು ಬಿಡ್ಬೋದು. 2 ತಿಂಗಳಲ್ಲಿ ಕಲ್ತು ಬಿಡ್ಬೋದು. 2 ತಿಂಗಳು ಅಂದ್ರೆ 2 months? 1-2 months ಕಲ್ತು ಬಿಡ್ಬೋದು ನೀವು. ಕನ್ನಡ ಕಲಿಬಹುದು ಆರಾಮ್ಸ್. ಕನ್ನಡ ಎಲ್ಲಾ ಭಾಷೆಗಿಂತ ಕನ್ನಡ ಬೇಗ ಕಲಿಬಹುದು. ಹೌದು ಹೌದು. ಏನ್ ಇದ್ ಮಾಡ್ತಾ ಇದೀರಾ? ವ್ಲಾಗಿಂಗ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಅಂತ ಎಪಿ ಬಾಯ್ ಇನ್ ಕರ್ನಾಟಕ ಅಂತ. ನಮ್ಗೆ ಕನ್ನಡ ಕಲಿಬೇಕು, ಮತ್ತೆ ಅದು ಆಟೋದವ್ರು ಸಿಗ್ತಾ ಇರ್ತಾರಲ್ಲ, ಅವ್ರ ನೀವು ಇಂಟರ್ವ್ಯೂ ಮಾಡ್ತಾ ಇದ್ರೆ ನಿಮಗೆ ಆಟೋಮೆಟಿಕ್ ಕನ್ನಡ ಮಾತಾಡ್ತಾ ಇದ್ರೆ ಅದೇ ನಿಮ್ಗೆ ಇದಾಗ್ತಾ ಇರುತ್ತೆ. ಅಣ್ಣ ನಮ್ಗೆ ಕನ್ನಡ ಅಷ್ಟು ಬರಲ್ಲ, ಮತ್ತೆ ನಮ್ಗೆ ಸ್ವಲ್ಪ ಮಿಸ್ಟೇಕ್ಸ್ ಅಂದ್ರೆ ಏನು ಪರವಾಗಿಲ್ಲ ಅಣ್ಣ. ಆದ್ರೆ ಮಿಸ್ಟೇಕ್ ಅಂದ್ರೆ ತಪ್ಪಾದ್ರೆ ಅವ್ರೇ ಹೇಳ್ಕೊಡ್ತಾರೆ ಮಾತಾಡ್ತಾ ಇದ್ರೆ. ಈಗ ನೀವು ಮಾತಾಡ್ತಾ ಇದ್ರಲ್ಲ, ಯಾವ ತಪ್ಪೇನ್ ಕಾಣ್ತಾ ಇಲ್ಲ, ಆರಾಮಾಗಿ ಮಾತಾಡ್ತಾ ಇದ್ರ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಏನ್ ತಪ್ಪೇನಿಲ್ಲ. ನೀವು ಮಾತಾಡ್ತಾ ಇದ್ರೆ ಅದೇ ಅಭ್ಯಾಸ ಆಗುತ್ತೆ. ನೀವು ಕನ್ನಡ ಮಾತಾಡದ ನಿಲ್ಲಿಸ್ಬಿಟ್ರೆ ಕಲಿಕ್ ಆಗೋದಿಲ್ಲ. ಕನ್ನಡದವ್ರ ಜೊತೆ ಮಾತಾಡ್ತಾ ಇರ್ಬೇಕು ನೀವು, ಆಗ ನೀವು ಬೇಗ ಕಲಿಬಹುದು ಕನ್ನಡವ. ಥ್ಯಾಂಕ್ ಯು ಅಣ್ಣ. ಓಕೆ, ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲಿ ಆಗ್ಬೇಕಾ ಈ ವಿಡಿಯೋ? ಹಾಕಿ, ಅದಕ್ಕೇನಿಲ್ಲ. ಇಲ್ಲ, ಹಾಕಿ. ఓకే. సో గైస్, మనమైతే కన్నడ ఇట్లనే అందరిని అడిగి తెలుసుకుందాం అనమాట. సో కాబట్టి వాళ్ళు మనకి ఏం చెప్తారో, అసలు మనకి ఏం టిప్స్ ఇస్తారో మనకి అప్పుడే తెలుస్తుంది అనమాట. సో కాబట్టి చూద్దాం. ఇంకా కొంతమంది ఆటో అన్నోళ్ళు, లైక్ షాప్స్ వాళ్ళని వీళ్ళని అడుగుదాం అనమాట. సో దెన్ లెట్స్ సీ వాట్ దే విల్ సే. లెట్స్ సీ, విల్ ఆస్క్ దిస్ ಗೈಸ್ ಏನಂತ ಹೇಳ್ತಾರೆ. ಅಣ್ಣ ನೀವು ಕನ್ನಡದವರಾ? ಹೇಳ್ಬೇಕಾ ಅಣ್ಣ? ನಮ್ಗೂ ಕನ್ನಡ ಕಲಿಬೇಕಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಆಂಧ್ರ ಅಲ್ಲಿ ಬಂದಿದ್ದೀನಿ, ಮತ್ತೆ ನಮ್ಗೂ ಕನ್ನಡ ಕಲಿಬೇಕು. ನಮ್ಗೂ ಕಲಿಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಕನ್ನಡ ಕಲಿಬೇಕಾದ್ರೆ ಏನ್ ಮಾಡ್ಬೇಕು? ಕನ್ನಡ ಹತ್ರ ಇದು ಮಾಡಾರ ಹೋಗ್ಬೇಕು ನೀವು ಅಲ್ಲಿಗೆ. ಅದ್ರ ಮೇಲೆ ಏನಂದ್ರೆ ಟಿಪ್ಸ್ ಕೊಡ್ತಾ ಇದ್ರಾ? ಟಿಪ್ಸ್ ಅಂದ್ರೆ ಮತ್ತೆ ನಾನು ಈ ತರ ಲ್ಯಾಂಗ್ವೇಜ್
ನಾನು ಲ್ಯಾಂಗ್ವೇಜ್ ಮಾತಾಡ್ದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಏನು ರಾಂಗ್ ವರ್ಡ್ಸ್ ಬರುತ್ತೆ. ಅದು ಬಂದಿದ ಮೇಲೆ ರಂಗ್ ವರ್ಷ ಅಂದ್ರೆ ಲ್ಯಾಂಗ್ವೇಜ್ ಅಂದ್ರೆ ನೀವು ಹೇಳ್ತಾ ಇದ್ರಣ್ಣ ಕನ್ನಡ, ನೀವು ಪ್ರಾಪರ್ ಕನ್ನಡಿಗ, ನೀವು full ಕನ್ನಡ ಕನ್ನಡಿಗ. ಹೌದು. ನಾನು ಫುಲ್ ಕನ್ನಡಿಗ ಇಲ್ಲ, ಮತ್ತೆ ಪ್ರಾಪರ್ ಕಾನ್ವರ್ಸೇಷನ್ ಇಲ್ಲ, ಮತ್ತೆ ಆ ತರ ಅಂದ್ರೆ ನಾನು ಏನ್ ಮಾಡ್ಬೇಕು? ಭಾಷೆ ನಿಮ್ ಭಾಷೆ ಪರಕ್ಕೆ ಅಂತ ನೀವ್ ಹೇಳ್ತಾ ಇದೀರಾ. ಹಾ. ಹಂಗಂದ್ರೆ ಸ್ವಲ್ಪ ಹಂಗೆ ಮಾತಾಡ್ಕೊಂತ ಇರ್ಬೇಕು ನಮ್ಮ ಹತ್ರ ನೀವು. ಹಂಗೆ ಬರ್ತದೆ ನೀವು. ನಾನು ಕಲಿಬೇಕಾ ಬೇಡವಾ ಕನ್ನಡ? ಕಲಿಬಹುದು. 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 ಯಾಕೆನ? ಯಾಕೆಂದ್ರೆ ನಮ್ ಕರ್ನಾಟಕ ಇದೀವಲ್ಲ ನೀವು. ಮತ್ ನಮ್ಮ ಕರ್ನಾಟಕದಲ್ಲೇ ನೀವು ಕಲಿಲೇಕಂದ್ರೆ ಮತ್ತೆ ನೀವು ಇದ್ರೆ ಏನ್ ಸ್ವಾರ್ಥ ನಿಮ್ದು? ಹೌದಲ್ವಾ? ಮತ್ತೆ ಕರ್ನಾಟಕ ಎಲ್ಲಾರ್ಗು ಲೈಫ್ ಕೊಡುತ್ತೆ. ಮತ್ತೆ IT ಜಾಬ್ಸ್ ಬಿಹಾರ್ ಅಲ್ಲಿ ಬಂದಿದ್ರು ಎಲ್ಲ ಬಂದಿದ್ರೆ, ಮತ್ತೆ ತೆಲುಗು ಅರ್ಥ ಆಯ್ತಾ? ಕನ್ನಡ ಓನ್ಲಿ ಕನ್ನಡ. ಓನ್ಲಿ ಕನ್ನಡ ಅಂದ್ರೆ ನಮ್ಗೆ ಅಷ್ಟು ಕನ್ನಡ ಬರಲ್ಲ. ಕನ್ನಡದಲ್ಲಿ ಇದ್ರೆ ಕನ್ನಡ ನಮ್ಮದು. ಹಾ, ಒಳ್ಳೆ ಉಳಿಕೆದ ಭಾಷೆ ನಮ್ಗೆ ಬರಲ್ಲ. ಬೇರೆ ಭಾಷೆ ಬರಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ನಮ್ದು ಆಂಧ್ರ ಅಣ್ಣ. ಆಂಧ್ರನಾ? ಕಡಪ. ಯೂಟ್ಯೂಬ್ ಅಲ್ಲಿ ಯಾಕೆ ಬರೋದಾ ಈ ವಿಡಿಯೋ? ಬ್ಯಾಡ್ರಿ ಅದ್ಯಾಕಾಗ್ತದೆ ನಮ್ಗೆ? ಬೇಡವಾ? ಹೇಳ್ತೇನೆ ಅಣ್ಣ, ಏನು ಪರವಾಗಿಲ್ಲ. ಸ್ವಲ್ಪ ಕ್ಲಿಪ್ ಅದೇ, ಜಾಸ್ತಿ ಕ್ಲಿಪ್ ಇಲ್ಲ, ಸ್ವಲ್ಪ ಕ್ಲಿಪ್. ಎಪಿ ಬೈ ಇನ್ ಕರ್ನಾಟಕ ಅಂತ ಹಾಕಿನಾ? ಓಕೆ, ಥ್ಯಾಂಕ್ ಯು ಅಣ್ಣ. ಅಣ್ಣ, ನಾನು ಆಂಧ್ರ ಅಲ್ಲಿ ಬಂದಿದ್ದೀನಿ. ನಮ್ಗೆ ಕನ್ನಡ ಸ್ವಲ್ಪ ಕಲಿಬೇಕಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಕನ್ನಡದ ಮಾತಾಡ್ತಾ ಇದ್ದ ತೆಲುಗು, ಆಂಧ್ರದಿಂದ ತೆಲುಗು ಒಳಗೆ ಒಂದು ಅಕ್ಷರ ಲೀ ಬರ್ತಿದ್ದೆ, ಅದನ್ನ ಕನ್ನಡದ ತಗೊಂಡ್ರೆ ಆಯ್ತು. ಅಷ್ಟೇ, ಜಾಸ್ತಿ ಏನ್ ರಿಸ್ಕ್ ಇಲ್ಲ, ಕಲಿಯೋದಕ್ಕೆ ಈಸಿ. ಕನ್ನಡ ಕಲಿಯೋದೇ ಈಸಿ. ಮತ್ತೆ ಎಲ್ಲಾರು ಕಲಿಬೇಕು. ಕಲ್ತ್ರೇನೆ ಒಳ್ಳೇದು, ಯಾಕಂದ್ರೆ ನಮ್ ರಾಜ್ಯ. ಟಿಪ್ಸ್ ಅದೇನಾ? ಮತ್ತೆ ಏನಂದ್ರೆ ಮೂವಿ ನೋಡ್ಬೇಕಂದ್ರೆ, ಇಲ್ಲಾಂದ್ರೆ ಏ ತರ ಇಲ್ಲ ಸರ್, ತೆಲುಗು ಒಳಗೆ ಏನಂತೀರಾ ನೀವು? ತೆಲುಗು ಒಳಗೆ ಏನಂತೀರಾ? ಅಷ್ಟೇ, ಅದಕ್ಕೊಂದು ಲಿಂಕ್ ಕೊಟ್ಬಿಟ್ರೆ ತೆಲುಗು ಕನ್ನಡ, ಅದು ತೆಗೆದ್ರೆ ಕನ್ನಡ, ಒಂದು ಇದು ತೆಗೆದ್ರೆ ಈ ತೆಲುಗು, ಅಷ್ಟೇ. ತೆಲುಗು ಕನ್ನಡ ಈಸಿ, ಎಲ್ಲದು ಈಸಿ. ಕಲಿಯ ಅಂತ ನಮ್ಮಲ್ಲೇ ಇರ್ಬೇಕು. ಫಸ್ಟ್ ನಮ್ಮಲ್ಲಿ ಇರಬೇಕು, ಕನ್ನಡ ಕಲಿಬೇಕು ಅಂತ. ನಾನು ಮಾತಾಡ್ತೀನಿ ಅನ್ನೋದು ನಮ್ಮಲ್ಲೇ ಇರ್ಬೇಕದು, ಬೇರೆ ಏನಿಲ್ಲ. ಈಸಿ. ಅದಕ್ಕೆ ಮೇಲೆ ಎಲ್ಲ ಬರುತ್ತೆ. ಎಲ್ಲ ಬರ್ತಾವ. ನಾವು ಹಿಂದಿ ಬೇಕಾ ಮಾತಾಡ್ತೀವಿ, ಯಾವ ಭಾಷೆ ಬೇಕು ಮಾತಾಡ್ತೀವಿ. ಬರಲ್ಲ ಅಂದ್ರೆ ನಾವು ಬೇರೆ ಸ್ಟೇಟಿಗೆ ಹೋದ್ರೆ ನಾವು ಕನ್ನಡ ಅಂದ್ರೆ ಕೇಳ್ತಾರ, ಒದ್ದೋಡಿಸ್ತಾರೆ ಅಷ್ಟೇ. ಇಲ್ಲಿ ಎಲ್ಲಾರು ಬಂದ್ ಸೇರ್ಕೊಳ್ರಿ, ನಮ್ ರಾಜ್ಯದಾಗ ಎಲ್ಲಾರು ಬರ್ರಿ, ನಿಮಗೆ ಏನ್ ಬೇಕು ಎಲ್ಲಾ ಕೊಡ್ತೀವಿ ಅಂತ ಜನ. ಎಂತ ಕರ್ನಾಟಕ ಅಲ್ಲಿ? ಹೌದು, ಕರ್ನಾಟಕ ಎಲ್ಲಾ ಸ್ಟೇಟ್ ಅಲ್ಲಿ ಜನಗಳು ಇಲ್ಲೇ ಇದ್ದಾನೆ. ಹೌದೌದು, ಎಲ್ಲಾ ಸ್ಟೇಟ್ ಇಂದಾನು ಬಂದ್ ಇಲ್ಲೇ ಇರೋದು, ಬೇರೆ ಎಲ್ಲಿ ಇಲ್ಲ. ಆ ಸ್ಟೇಟಿಗೆ ಹೋದ್ರೆ ಅವರೇ ಪೂರ್ತಿ. ನಮ್ ಕರ್ನಾಟಕದಾಗ ಎಲ್ಲಾರು ಬರ್ರಿ, ಇಲ್ಲಿ ಸೇರ್ಕೊಳ್ರಿ. ಅಷ್ಟೇ ಅಣ್ಣ, ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಅಲ್ಲಿ ಆಗ್ಬೇಕಾ ಇದು? ఆకేంద్రే ఏం పర్వాలేదు. ఓకేనా, థ్యాంక్ యూ. సో ఆటో అని చెప్పింది కనుక రైటే అనమాట. మనం ఏ స్టేట్లో చూసుకున్నా కనుక హైదరాబాద్, ముంబై, ఢిల్లీ, మధ్యప్రదేశ్, ఒరిస్సా, బీహార్ ఎక్కడ చూసుకున్నా కనుక మనకు అక్కడ వాళ్ళు స్టేట్ మటుకే ఉంటారు. కానీ ఈ కర్ణాటకలో అనేది ఏంటంటే కనుక ఆల్మోస్ట్ మనకు ఆల్ స్టేట్స్, ఇది మినీ ఇండియా అనమాట. నాకు తెలిసి కర్ణాటక ఇంకొక పేరు బెంగళూరు కాకుండా మినీ ఇండియా అని పెడితే కనుక ఇంకా బాగుంటుంది. ఎందుకంటే ఇక్కడ ఆల్మోస్ట్ అన్ని స్టేట్స్ పీపుల్ అయితే కనుక ఇక్కడే ఉంటారు. దట్ ఈస్ ద పవర్ ఆఫ్ కర్ణాటక. ఎందుకంటే కర్ణాటక కూల్ ప్లేస్, ఐటీ జాబ్స్, గుడ్ లైఫ్ అన్నీ ఉన్నాయి. సో కాబట్టి మనం అంతా కన్నడ నేర్చుకోవాలా. ಸೊ ಕನ್ನಡ నేర్చుకుంటేనే మనకు బాగుంటుంది. ಏನಂದ್ರೆ ಹೇಳ್ತಾ ಇದ್ರಣ್ಣ, ಕನ್ನಡದವ್ರಾ ನೀವು? ಕನ್ನಡದವ್ರಾ? అవునా ಅಣ್ಣ, ನಮಗೆ ಕನ್ನಡ ಕಲಿಬೇಕಂತ ಬೇಕು. ನಮಗೆ ಕನ್ನಡ ಕಲಿಬೇಕು. ಮತ್ತೆ ನೀವು ಏನಂದ್ರೆ ಟಿಪ್ಸ್ ಕೊಡ್ತೀರಾ? ಟಿಪ್ಸ್ ಅಂದ್ರೆ ಏ ತರ ಕಲಿಬೇಕು ನಾನು ಕನ್ನಡ, ಆ ತರ? ಕನ್ನಡ ನಮ್ಮ ಹತ್ರ ಎಲ್ಲ ಕನ್ನಡನೇ ಮಾತಾಡಿದ್ರೆ ನೀವು ಕನ್ನಡ ಕಲಿಬಹುದು. ನೀವು ನಿಮ್ಮ ಭಾಷೆ ಮಾತಾಡಿದ್ರೆ ಕನ್ನಡ ಕಲಿಯಕ್ಕಾಗಲ್ಲ. ಯಾವ್ದು ನಿಮ್ ಭಾಷೆ? ನಮ್ಮ ಭಾಷೆ ಆಂಧ್ರ ಅಣ್ಣ, ಆಂಧ್ರ ತೆಲುಗು. ನಮ್ಮ ಹತ್ರ ಕನ್ನಡ ಮಾತಾಡಿ ನೀವು ಕನ್ನಡ ಕಲಿಬಹುದು. ನೀವು ಆಂಧ್ರನೇ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ. ಇಂಗ್ಲಿಷ್ ಹಿಂದಿ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ. ನಮಗೂ ಇರಬೇಕು ಫಸ್ಟ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರ್ಬೇಕು. ಅದ್ರ ಮೇಲೆ ಎಲ್ಲ ಬರುತ್ತೆ. ಹೌದು, ಅದಕ್ಕೆ ಮೇಲೆ ಎಲ್ಲ ಬರುತ್ತೆ. ಅದ್ರ ಮೇಲೆ ಎಲ್ಲ ಬರುತ್ತೆ, ಅದಕ್ಕೆ ಮುಂಚೆ ಓಕೆ, ಥ್ಯಾಂಕ್ ಯು ಅಣ್ಣ. ನಾನು ಯೂಟ್ಯೂಬ್ ಅಲ್ಲಿ ಆಗ್ಬೇಕಾ ಈ ವಿಡಿಯೋ? ಹಾಕಿ, ಪರವಾಗಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಣ್ಣ, ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ನಾನು ಕನ್ನಡ ಕಲಿಬೇಕಂತ ಅನ್ಕೊಂತಾ ಇದ್ದೀನಿ. ಮತ್ತೆ ಕಲಿಬೇಕಂದ್ರೆ ಏನ್ ಮಾಡ್ಬೇಕು? ಕನ್ನಡ ಕಲಿಬೇಕಂದ್ರೆ ಕನ್ನಡ ಊಟ ಆಯ್ತಾ, ನಾಷ್ಟ ಆಯ್ತಾ, ಮತ್ತೆ ಏನ್ ಸಮಾಚಾರ, ಏನು ಸಮಾಚಾರ, ಆಮೇಲೆ ಇನ್ನೇನು ಡೈಲಿ ಯೂಸಿಂಗ್ ವರ್ಡ್ಸ್ ಏನೇನಣ್ಣ? ಮತ್ತೆ ನೀವು ಹೇಳಿದ್ದಾನೆ ಊಟ ಮಾಡಿದಿರಾ, ಆ ತರ
ಊಟ ಮಾಡಿದ್ರ, ನಾಷ್ಟ ಆಯ್ತಾ, ಏನ್ ಸಮಾಚಾರ, ಕಾಫಿ ಆಯ್ತಾ, ಚೆನ್ನಾಗಿದ್ದೀರಾ, ಚೆನ್ನಾಗಿ ಆರೋಗ್ಯ ಚೆನ್ನಾಗಿದೆಯಾ ಅಂತ ಮಾತಾಡ್ತಾ ಮಾತಾಡ್ತಾ ಅದೇ ಕನ್ನಡ ಬರ್ತಾ ಇರುತ್ತೆ. ಹಾ, ನೀವು ಕನ್ನಡ ಮಾತಾಡ್ಬೇಕಷ್ಟೇ. ನಾನು ಫಸ್ಟ್ ಇಂಟ್ರೆಸ್ಟ್ ಇರಬೇಕು ಕನ್ನಡ ಅಂತ ಕಲಿಬೇಕು ಅಂತ. ಕನ್ನಡ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಅದು ಆಟೋಮೆಟಿಕ್ ಹಂಗೆ ಚೇಂಜ್ ಆಗುತ್ತೆ. ನಾನು ಒಬ್ನೇ ಅಂತ ಅಲ್ಲ, ಎಲ್ಲ ಡ್ರೈವರ್ಗಳು ಈಗ ಆಟೋದಲ್ಲ ಕ್ಯಾಬಲ್ಲ ಹೋಯ್ತಾ ಇರ್ತೀರಾ, ಕನ್ನಡದಲ್ಲಿ ಮಾತಾಡ್ಬೇಕು. ಅವಾಗ ಹಂಗೆ ಹಂಗೆ ಆಟೋಮೆಟಿಕಲ್ಲಿ ಬಂದ್ಬಿಡುತ್ತೆ ಕನ್ನಡ. ಹೌದು, ಆಟೋಮೆಟಿಕಲ್ಲಿ ಬರುತ್ತೆ. ಏನ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಸುರೇಂದ್ರ. ಹೆಸರು ಅಂದ್ರೆ ನೇಮ್. ನೇಮ್ ನಮ್ಮ ಹೆಸರು ಸುರೇಂದ್ರ. ಸುರೇಂದ್ರ. ಯಾವ ಊರು? ಆಂಧ್ರ. ಆಂಧ್ರ, ಕಡಪ. ಕಡಪ. ಅಲ್ಲಿಂದ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಕನ್ನಡದಲ್ಲಿ ಅಲ್ಲಿಂದ ಬಂದು, ಆಂಧ್ರದಿಂದ ಕಡಪದಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದು ಕನ್ನಡದಲ್ಲಿ ಆ ತರ. ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ? ನಮ್ಗೆ ತೆಲುಗು, ಹಿಂದಿ, ಇಂಗ್ಲಿಷ್, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ. ಸಾಕು, ಇಷ್ಟು ಬಂದ್ರೆ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಕಲಿ. ಇಂಟ್ರೆಸ್ಟ್ ಇದೆ, ಕಲಿತೀಯಾ? ಕಲಿ. ಕಲಿತೀನಿ ಅಣ್ಣ, ನಮಗೂ ಬೇಕು ಕನ್ನಡ. ಕಲಿ ಕನ್ನಡದಲ್ಲಿ. ಯಾಕೆಂದ್ರೆ ಕಾವೇರಿ ನೀರು ಇಲ್ಲಿ ಕುಡಿತಾ ಇರೋದು, ಊಟ ಇಲ್ಲಿ ಮಾಡ್ತಾ ಇರೋದು, ಎಲ್ಲ ಇಲ್ಲಿ ಮಾಡ್ತಾ ಇರೋದು, ಸಂಪಾದನೆನೂ ಇಲ್ಲೇ ಇರೋದು. ಅದ್ರಾಗಿ ನೀನು ಕನ್ನಡ ಕಲ್ತ್ರೆ ತುಂಬಾ ಮುಂದಕ್ಕೆ ಫ್ಯೂಚರ್ಗೆ ಹೆಲ್ಪಿಂಗ್ ಇರುತ್ತೆ. ಇಂಟ್ರೆಸ್ಟ್ ಆಗಿ ಕಲಿ. ಈಗೇನೋ ಎಲ್ಲಾನ ಹೋಯ್ತೀಯಾ, ಇದು ಯಾವ ಏರಿಯಾ ಕನ್ನಡದಲ್ಲಿ? ಇದು ಯಾವ ಏರಿಯಾ? ಇದು ಯಾವ ಏರಿಯಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಂಥ ಏರಿಯಾ ಹಿಂಗೆ ಅಂತ ಹೇಳ್ತಾರೆ. ಹಂಗೆ ಹೋಯ್ತಾ 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 ಹಂಗೆ ಕಲ್ತ್ಕೊಂಡ್ಬಿಡ್ತೀಯ, ಏನ್ ತೊಂದ್ರೆ ಏನಿಲ್ಲ. ಲೋಕಲ್ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಮತ್ತೆ ಇಲ್ಲಿ ಲೋಕಲ್ ಅಂದ್ರೆ ವೆಸ್ಟ್ ಕರ್ನಾಟಕ ಈ ತರ ಆ ತರ ಹೇಳ್ತಾ ಇದ್ದಾನೆ. ಅದಕ್ಕೆ ಲೋಕಲ್ಲೇ ಇದು ಲೋಕಲೇ, ಇದು ಎಲ್ಲ local. ಲೋಕಲೇ. ಕರ್ನಾಟಕ ಅಂದ್ರೆ ಲೋಕಲ್. ಕರ್ನಾಟಕ ಅಂದ್ರೆ ಲೋಕಲ್ ಆಗಿ ಇಲ್ಲಿ ಕರ್ನಾಟಕ ಬಂದ್ಮೇಲೆ ಕನ್ನಡ ಕಲಿಬೇಕು. ಕಲ್ತ್ರೆ ನಮಗೂ ಒಂದು ಖುಷಿ. ನಾನು ಕಲಿತೀನಿ, ನಾನು ಮಾಡ್ತೀನಿ, ನಾನು ಬಂದು ಈಗ 3 ವರ್ಷ ಆಗಿದೆ, 2 ವರ್ಷ ಆಗಿದೆ, 1 ವರ್ಷ ಆಗಿದೆ ಅಷ್ಟೇ ಅಣ್ಣ. ಸಾಕು. ಇಷ್ಟು ಮಾತಾಡಿದ್ರೆ ಹಂಗೆ ಆಟೋಮೆಟಿಕ್ ಆಗಿ ಎಲ್ಲ ಬಂದ್ಬಿಡುತ್ತೆ. 1 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರ, 2ನೇ ವರ್ಷಕ್ಕೆ ತುಂಬಾ ಚೆನ್ನಾಗಿ ಮಾತಾಡ, 3ನೇ ವರ್ಷಕ್ಕೆ ಅದ್ಭುತ, 4ನೇ 5ನೇ ವರ್ಷಕ್ಕೆ ಕನ್ನಡಿಗ ಫುಲ್. ನೀನು ಫುಲ್ ಕನ್ನಡಿಗ. ಫುಲ್ ಕನ್ನಡಿಗ ಅಷ್ಟೇ. ಓಕೆ, ಥ್ಯಾಂಕ್ ಯು ಅಣ್ಣ. Okay, thank you. ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಾಯ್ತದ? ಏನ್ ತೊಂದ್ರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಕನ್ನಡದವರು ಎಲ್ಲ ಈ ತರಾನೇ, ಸ್ವಲ್ಪ ಪ್ರೀತಿ ಇದೆ ಅಂದ್ರೆ ಸ್ವಲ್ಪ ಎಲ್ಲ నమ్గే సపోర్ట్ కొడతారు. కన్నడలో బ్లాగ్ తీసాం ఈరోజు. అందులో మనము కన్నడ నేర్చుకునేదానికి ఎలా నేర్చుకోవాలి అని చెప్పేసి మనము కొంతమంది కన్నడిక వాళ్ళనైతే అడగడం జరిగిందనమాట. సో బాగా రెస్పాన్స్ అయినారు. సో కాబట్టి ఈ వీడియో నేను కన్నడ నేర్చుకున్నాను, నాకు అంటూ కొంచెం కన్నడ వస్తుందని చెప్పేసి నాకు అర్థమైంది. ఎందుకంటే ಆಟ ಅನ್ನೋರು వాళ్ళಂತ చెప్పినారనమాట. ನೀವು ಇಷ್ಟು ಕನ್ನಡ ಅಂದರೆ ಸಾಕು, ಏನೂ ಪರವಾಗಿಲ್ಲ, ನೀವು ಕಲಿಬೇಕಂದ್ರೆ ನಿಮಗೆ ಪ್ರೀತಿ ಇರಬೇಕು ಮತ್ತು ನಿಮಗೆ ಇಲ್ಲಿ ಇರಬೇಕು, ನೀವು ಕನ್ನಡ ಕಲಿಬೇಕು ಅಂತ ಹೇಳಿದರು. ಮತ್ತು ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳಿದ್ದೀನಿ. ಅವರು ಎಲ್ಲ ನಮಗೆ ಹೇಳಿದರು ಈ ಥರ ಮಾತಾಡಿ, ಈ ಥರ ಅಂತ. ಸೊ ಇವತ್ತು ದಿನ ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಅದಕ್ಕೆ ನಾನು ಕನ್ನಡದಲ್ಲಿ ಕನ್ನಡ ತೆಲುಗು ಅಲ್ಲಿ ಮಿಕ್ಸಿಂಗ್ ವ್ಲಾಗ್ ಮಾಡೋಕ್ಕೂ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟುಮಾರೋ ವಿ ವಿಲ್ ಗೆಟ್ more interesting vlog guys. So then please keep smile always.